ರೊಪ್ಪ ಗ್ರಾಮ ಪಂಚಾಯತಿಯಲ್ಲಿ ಭೂ ಪರಿವರ್ತನೆಗಾಗಿ ಹಣ ಕೇಳಿರುವ ವಿಚಾರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಆಡಿಯೋ ಒಂದು ವೈರಲ್ ಆಗಿದೆ. ಬನ್ನಿ ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ನಾವು ನೀವೆಲ್ಲ ಈಗ ಕೇಳೋಣ. ಈಗ ಮಾತಾಡ್ದಂಗೆ 8 ಲಕ್ಷ ನೀನ್ ಹೇಳ್ಕೊಂಡಂಗೆ ಇಲ್ಲ ಮಾಡ್ಕೋ ಯಾರು ಫೋನ್ ಒಂದ್ ನಿಮಿಷ ಇಲ್ಲ ಆತರ ಮಾಡಿ ಇಲ್ಲ ಮಾಡ್ಕೊಳ್ಳ ಅವ್ರ ಬಾಧೆ ಇಲ್ಲ, ವಿಶ್ವಾಸ ಇಲ್ಲ ಅಷ್ಟೇ. ನಾನು ಆಗ್ಲೆಲ್ಲ ಮಾತಾಡ್ತೀನಿ ಅಲ್ಲ ಅವ್ರು ಮಾತಾಡ್ದಂಗೆ 8 ಲಕ್ಷ ಕೊಡ್ತೀನಿ ಮಾಡ್ಕೊ ಹೋಗಿ ಸರ್. ನನಗೆ ನನ್ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಮಾಡ್ತೀನಿ. ಜವಾಬ್ದಾರಿ ನಾನು ಇಟ್ಕೊಳ್ಳಲ್ಲ. ಅಲ್ಲ ನೀವು ಅಷ್ಟೊಂದು 25 ಲಕ್ಷದಿಂದ ಬಂದ್ರಿ ಅನ್ಕೋ. 25 ಲಕ್ಷ ಕೇಳಿದ್ರೆ 18 ಲಕ್ಷಕ್ಕೆ ಬಂದ್ರೆ ನೀ ಏನ್ ಮಾಡೋದು ನನಗೂ ಅರ್ಥ ಆಗ್ತಾ ಇಲ್ಲ. ಜವಾಬ್ದಾರಿ ಅವ್ನು ಹೇಳ್ಕೋಬೇಕು. ಅವನು ಎಲ್ಲ ಹಣ ಹೆಂಗ ಆಗುತ್ತೆ ಹೋಗ್ಲಿಲ್ಲ. ಯಾಕಂದ್ರೆ ನೀನು ಏನೋ ಬರ್ಡನ್ ಆಯ್ತಂತ ನಾನು ಬರ್ಡನ್ ಬೇಡ ಅಷ್ಟು ಬಿಟ್ಟು ಅಲ್ಲ ಮಾತಾಡಿದಕ್ಕೂ ಅದಕ್ಕೂ 10 ಲಕ್ಷ ಡಿಫ್ರೆನ್ಸ್ ಆಗುತ್ತೆ. 8 ಲಕ್ಷ ನಾನು ಟೋಟಲ್ 8 ಲಕ್ಷ ಕೊಟ್ಟು ನಾನು ಜವಾಬ್ದಾರಿ ಪಾಸ್ ಮಾಡ್ತೀನಿ. ಹೋಗಿ ನೀನ್ ಏನಾದ್ರು ಮಾಡ್ಕೊಂಡು ನನಗೆ ಖಾತೆಗೆ ನನ್ ಸಂಬಂಧ ನೀನ್ ಮಾಡ್ಕೊಂಬ. ನನಗೆ ಜವಾಬ್ದಾರಿ ಅದು ನಾನು ಇವತ್ತು ಹೇಳ್ತೀನಿ, ಆಯ್ತಾ? ಅಲ್ಲ ಹೆಂಗಾಗತ್ತೆ ನಾನ್ ಜವಾಬ್ದಾರಿ ಇಲ್ಲ. ಜವಾಬ್ದಾರಿ ನನ್ನ ಕೆಲಸ ಪಾಠ ಅಧ್ಯಕ್ಷ ಅಷ್ಟೇ. ನನಗೆ ಬೇರೆ MLA ಫೋನ್ ಮಾಡಿ ಸರ್ ಅಂದ್ರೆ ನಂಗೆ ಇಲ್ಲ ಸರ್ ಅಂದ್ರೆ ಅದಕ್ಕೆಲ್ಲ ನಾನು ಜವಾಬ್ದಾರಿ ಇಲ್ಲ. ಈ ಒಂದು ಮಾಲೀಕರ 3 ಎಕರೆ ಭೂ ಪರಿವರ್ತನೆಗಾಗಿ 25 ಲಕ್ಷ ಹಣ ಡಿಮ್ಯಾಂಡ್ ಮಾಡಿರುವ ಆಡಿಯೋ ಇದಾಗಿದ್ದು, ಅಂದರೆ ಇಲ್ಲಿವರೆಗೂ ಈ ಒಂದು ಅಧ್ಯಕ್ಷರ ಅವಧಿಯಲ್ಲಿ 56 ಎಕರೆ ಭೂ ಪರಿವರ್ತನೆಯಾಗಿದೆಯಂತೆ. ಹಾಗಾದರೆ ಮಧ್ಯವರ್ತಿಗಳು, ದಲ್ಲಾಳಿಗಳು ಈ ಒಂದು ಭೂ ಪರಿವರ್ತನೆಯಲ್ಲಿ ಎಷ್ಟೊಂದು ಹಣವನ್ನು ಲಂಚದ ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಎಂಬುದನ್ನು ಊಹಿಸಲು ಸಹ ಅಸಾಧ್ಯವಾಗಿದೆ. ಇನ್ನು ಈ ಒಂದು ಆಡಿಯೋದಲ್ಲಿ CSಗೆ, EOಗೆ, ಪಾವಡ ತಾಲೂಕಿನ ಶಾಸಕರಿಗೂ ಸಹ ಲಂಚದ ಹಣದಲ್ಲಿ ಪಾಲು ಕೊಡಬೇಕೆಂಬ ಮಾತುಗಳು ಆಡಿರುವುದನ್ನು ಮುಂದೆ ಕೇಳಿ. ನಮಗೋಸ್ಕರ ಇವಾಗ ಆ ಲೇಔಟ್ ಅಲ್ಲಿ ಕೊಟ್ಟಿದ್ದೀನಿ. ಸ್ವಲ್ಪ ಇದಕ್ಕೊಂದ್ ಸ್ವಲ್ಪ ನಂಗೆ ಅನುಕೂಲ ಬಂದಿಲ್ಲ ಸ್ವಾಮಿ. ಅವ್ನು ತಂದ್ಕೊಂಡು ಹೋಗೋದು ನಾವು ಹೇಳ್ಕೋಬಾರ್ದು. ನಮ್ಗೆ ಅಷ್ಟೇ ಇಷ್ಟು ದುಡ್ಡು ತಂದ್ಕೊಂಡು ಹೋಗೋದು ನಮ್ಮ ಮರ್ಯಾದೆ ಹೋಗ್ತಾನೆ ಕಾರಣಕ್ಕೆ ತಂದ್ಕೊಂಡು ಹೋಗೋಣ. ಆಮೇಲೆ ಮನುಷ್ಯ ಅಲ್ಲಿ ಸ್ವಲ್ಪ ಮಾಡಿ ಹಿಂಗೆ ಮಾತಾಡ್ಕೊಂಡು ಹೋದ್ರೆ ಅವ್ನು ಕೊನೆಗೆ ನನಗೆ ಕೈ ಇಟ್ಟಿದ ಹೇಳ್ಕೋಬಾರ್ದು. ಅಲ್ಲ ಮಡಕ್ಷಿರದಲ್ಲಿ ನೀವ್ ಹೇಳಿದ್ರಲ್ಲ ಒಳ್ಳೆ ಈ ಕಡೆ ಹೇಳ್ದ ಇಟ್ಟೋದ ಕೊನೆಗೆ ಖಾತೆಗಳು ಇಟ್ಟೋದ ಕೊನೆಗೆ ಬೆಂಕಿ ಇನ್ನೊಬ್ಬರು ಮಾಡಿಸ್ಬೇಕಂದ್ರೆ ನನ್ ಕೈ ಕೊಟ್ಟು, ಯಾಕಂದ್ರೆ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ ಅಂತ ಮಾಡ್ತಿದ್ದೀನಿ. 5 ಲಕ್ಷ ಚೆನ್ನಾಗಿ ನನ್ಗಿಟ್ಟೋದ ಸರ್ ದುಡ್ಡು ಅಲ್ಲಿ ಕೊಡ್ಲಿಲ್ಲ ಅವ್ನು ಖಾತೆ ನಾನು ಹೊತ್ಕೊಂಡು ತಂದ್ಕೊಡ್ತೀನಿ. ಅಲ್ಲ ಈಗ ಅಲ್ಲ ಒಂದ್ 50 ಹಸುಗಳಿದೆ ಅಂದ್ರೆ ಯಾವ್ದೋ ಒಂದು ಒದ್ಕೊಳುತ್ತೆ, ಒಂದ್ ಅಡ್ಜಸ್ಟ್ ಮಾಡ್ಕೊಳ್ರಿ. ಹಿಂಗೆ ನಾನು ಕರಿಯೋ ಟೈಮಲ್ಲಿ ಚೆನ್ನಾಗಿ ಕರೆದು ಕೊಟ್ಟಿದ್ದೀನಿ. ಇಲ್ಲ ಇರ್ಲಿ ಅದೇನಾಗುತ್ತೆ ಅದು ಇದೆ ಪಾಪ ಸಂತೋಷ ಸರ್. ನನ್ನಿಂದ ಆಗ್ಲೆಲ್ಲ ನನ್ನ ಪೇಷನ್ಸ್ ಇಲ್ಲ. ಇದನ್ನ ಹೇಳ್ತೀನಿ, ನಿಮ್ಗೆ ಇಷ್ಟ ಇದೆ ಮಾಡ್ಕೊಂಡು 8 ಆಗ್ಲಿ ತಗೊಂಡೋಗ್ತಾರೆ ಮಾಡ್ಕೊಡ್ತಾರೆ ಅಂತದ್ದು. ಇವಾಗ ಅಲ್ಲಲ್ಲ ಇವಾಗ ನಿಮ್ ಸಿಂಡಿಕೇಟ್ಗೆಲ್ಲ 8 ಮಾತಾಡಿದೀವಿ, ಕೊಡ್ತೀನಿ ಮಾಡ್ಕೊಡಿ. ನೀವು ತಿರುಗಿ 10 ಲಕ್ಷ ಎಕ್ಸ್ಟ್ರಾ ಅಂದ್ರೆ ನಾನು ಎಲ್ಲಿಂದ ತರಲಿ? ಮತ್ತೆ MLA ಹೆಂಗ್ ಮೇಂಟೈನ್ ಮಾಡೋದು? ಇನ್ನೇ ಹಂಗ್ ಮೇಂಟೈನ್ ಮಾಡೋದು? ನಾನು ಅವ್ರಿಗೆ ಗೊತ್ತಿರುತ್ತೆ. ಇವಾಗ MLA ಇನ್ನೊಬ್ರಿಗೆ ಯಜಮಾನ್ರಿಗೂ CS DS ಎಲ್ಲರಿಗೂ ನೀನೇ ಮೇಂಟೈನ್ ಮಾಡಿ ಹೇಳ್ತೀನಿ. ಅವ್ರೆಲ್ಲ ಹೇಳಿದ್ಮೇಲೆ ವಾಸಾದ್ಮೇಲೆ ಮಾಡಿಸ್ ಹಂಗೆ ಮಾಡಿ. ಫೈನಲ್ ಹೇಳಿ ಏನೋ ದೇವರ ಹೇಳ್ತೀನಿ 18ಗೆ ಫೈನಲ್ ಮಾಡಬೇಕು. ನನ್ನ ಮಾತು ಕೇಳ್ರಿ, ನನ್ನ ಹಣ ಒಳ್ಳೇದಾಗುತ್ತೆ. ತಿರ್ಗಿ ಆಮೇಲೆ ಅದು ಇದು ಗೋಜಾರದ ನೀನೇನ ಕೊಕ್ಕಿ ಇಕ್ಕಿದ್ರು ಕೂಡ ಅಲ್ಲಿ ಕೊಕ್ಕಿಗೆ ಇರ್ತಾನೆ ಇರ್ತಾರೆ. ನಾನ್ ಎಲ್ಲಿ ಹೋಗೋಣ? ನಾವು ಅಲ್ಲೇನಕ್ಕೆ ಹೋಗೋಣ ಹೇಳಿ? ಅಲ್ಲಿ ನಮಗ್ ಸದ್ಯ ಕೆಲ್ಸಗಳಾದ್ರೆ ಸಾಕಪ್ಪ ಅಂತ ನಾವ್ ಅಂತೀವಿ. ನಮ್ಮ ಪರಿಸ್ಥಿತಿ ಹೇಳ್ಕೋಬೇಕು. ಅಲ್ಲ ಅಲ್ಲಿ ಅದು ಸ್ಲಮ್ ಬೇರೆ, ಹೋಗೋದು 1.5-2 ಲಕ್ಷ ಕೇಳ್ತಾರೆ. ಆ ಕಡೆ ಎಷ್ಟಕ್ಕಾಗತ್ತೆ ಗೊತ್ತಿಲ್ಲ. ಅದು ಆಯ್ತು ರಾತ್ರಿ ಆಯ್ತಾ ಡೀಲ್ ಆಗೋಯ್ತಾ? ಎಲ್ಲ ಇರ್ತಾವ ಬೆಂಗಳೂರಿಂದಾನೆ. ನಾನು 2 ಮಾತುಗಳೆಲ್ಲ ಮುಗಿದು ಬೆಂಗಳೂರಿಂದಾನೆ ಫೋನ್ಗಳೆಲ್ಲ ಮುಗಿಸ್ತಾರೆ. ಅದೆಷ್ಟು ಎಕರೆ ಇವಾಗ ನಮ್ಮ ಪಕ್ಕದಲ್ಲಿ? 3 ಎಕರೆ 14 ಬೆಂಗಳೂರು ಅವರು ರೆಕಾರ್ಡ್ಸ್ ಬಂತು, ಸ್ಕ್ಯಾನ್ ಮಾಡಿದ್ರು, ಮಾತಾಡಿದ್ರು, ಆಯ್ತು ಓಕೆ ಅಷ್ಟೇ. 2 ಮಾತು. ಅವ್ರು ಜಾಸ್ತಿ ಮಾತಾಡ್ಲಿಲ್ಲ ಸರ್. ಒಳ್ಳೆ ಅಭಿಪ್ರಾಯ ಕೇಳಿದೆ ಸರ್, ಸುಮಾರು ತರ ಕೇಳಿದೆ. ಅಭಿಪ್ರಾಯ ಆಯ್ತು ಜವಾಬ್ದಾರಿ ವಹಿಸ್ಕೊಂಡು ಏನೋ ಮಾಡ್ರಿ, ಒಂದು ಒಳ್ಳೆ ಕ್ರಿಯೆ ಇಟ್ಕೊಳ್ಳಿ. ನಾವು ಕೊಡೋ ಟೈಮಲ್ಲಿ ಕೊಟ್ಟಿದ್ದೀನಿ. ನಾನು ಕೊಡೋ ಟೈಮಲ್ಲಿ ಕೊಟ್ಟಿದ್ದೀನಿ. ಈಗ ಪರಿಸ್ಥಿತಿಗಳು ಹೆಂಗಿದೆ ಅಂದ್ರೆ ಅವಾಗ ಹಂಗಿರಲಿಲ್ಲ ನೋಡಿ. ಅಲ್ಲಿ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.